ನಮಸ್ಕಾರ ವೀಕ್ಷಕರೇ, ಬಿಜಿ ಪ್ಲಸ್ ಪಕ್ಕಾ ಸುದ್ದಿ ವಾಹಿನಿಯ ಸುದ್ದಿ ಬೆಳಕಿಂಡಿಗೆ ಸ್ವಾಗತ. ನಾನು ನಿಮ್ಮ ವಾಹಿನಿಯ ವರದಿಗಾರ ಸಂಗಮೇಶ್ ಕುಶಿಗಿ. ಕುಷ್ಟಗಿ ಪಟ್ಟಣದ ಎಸ್ವಿಸಿ ವಿಜ್ಞಾನ ಮತ್ತು ವಾಣಿಜ್ಯ ಪದವಿ ಪೂರ್ವ ಕಾಲೇಜಿನ ಆವರಣದಲ್ಲಿ ಶುಕ್ರವಾರ ಶೂನ್ಯ ನೆರಳು ದಿನ ಆಚರಿಸಲಾಯಿತು. ಸಮಭಾಜಕ ವೃತ್ತದಲ್ಲಿ ಸೂರ್ಯನ ಕಿರಣಗಳು ವರ್ಷದ 2 ದಿನಗಳಲ್ಲಿ ಭೂಮಿಯ ಮೇಲ್ಮೈಗೆ ಬಹುತೇಕ ಲಂಬವಾಗಿರುವ ಸಂದರ್ಭದಲ್ಲಿ ಖಗೋಳ ಕ್ಷೇತ್ರದಲ್ಲಿ ಶೂನ್ಯ ನೆರಳು ದಿನ ಸಂಭವಿಸುತ್ತದೆ. ಆ ಸಂದರ್ಭದಲ್ಲಿ ಮಧ್ಯಾಹ್ನದ ಸಮಯದಲ್ಲಿ ಸೂರ್ಯನು ನೇರವಾಗಿ ನೆತ್ತಿಯ ಮೇಲೆ ಬಂದು ಲಂಬವಾದ ವಸ್ತುಗಳ ನೆರಳು ಕೆಲ ಕ್ಷಣಗಳ ಕಾಲ ಅದೃಶ್ಯವಾಗುತ್ತವೆ. ಈ ಖಗೋಳ ವಿದ್ಯಮಾನ ವರ್ಷಕ್ಕೆ 2 ಸಲ ಸಂಭವಿಸುತ್ತದೆ. ಶುಕ್ರವಾರ ಸರಿಯಾಗಿ ಮಧ್ಯಾಹ್ನ 12:18 ಗಂಟೆಗೆ ಈ ಖಗೋಳ ವಿದ್ಯಮಾನ ಸಂಭವಿಸಿತು. ಭೂಮಿಯು ಸ್ವಲ್ಪ ಮಟ್ಟಿಗೆ ವಾಲಿದ ಅಕ್ಷರೇಖೆಯನ್ನು ಹೊಂದಿದೆ. ಈ ವಾಲಿದ ಅಕ್ಷರೇಖೆ ಮತ್ತು ಸೂರ್ಯನ ಸುತ್ತ ಭೂಮಿಯ ಕಕ್ಷೆ ಅಥವಾ ತಿರುಗುವಿಕೆಯು ಶೂನ್ಯ ನೆರಳು ದಿನ ಸಂಭವಿಸಲಿಕ್ಕೆ 2 ಕಾರಣಗಳಾಗಿವೆ ಎಂದು ಕಾಲೇಜಿನ ಉಪನ್ಯಾಸಕ ಸಿದ್ದೇಶ್ ಹೇಳಿದರು. ಶಿಕ್ಷಕಿಯರಾದ ಕರುಣಾ ಸಿಂತ್ರಿ, ಸಂತೋಷ್ ವೀರಣ್ಣ ಸಿಂತ್ರಿ ಹಾಗೂ ಪೂಜಾ ಹಿರೇಮಠ ವಿದ್ಯಾರ್ಥಿಗಳಿಗೆ ಉದ್ದನೆ ಕಟ್ಟಿಗೆಯ ಕೋಲಿನ ಮುಖಾಂತರ ಪ್ರಾಯೋಗಿಕವಾಗಿ ಘಟನೆ ಕುರಿತು ಮಾಹಿತಿ ನೀಡಿದರು. ತಮ್ಮ ನೆರಳು ಲಂಬವಾಗಿ ಕಾಲ ಕೆಳಗೆ ಮಾಯವಾಗುವ ಪರಿಯನ್ನು ವಿದ್ಯಾರ್ಥಿಗಳು ಕೌತುಕದಿಂದ ವೀಕ್ಷಿಸಿದರು.